ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಾನ್ ಗ್ಯಾರಂಟಿ ಕೊಡ್ತೀನಿ, ನಿಮ್ ಮನೆಗೆ ಮಹಾಲಕ್ಷ್ಮಿನೇ ಬಂದಾಗಿರುತ್ತೆ. ಹುಡುಗಿ ನಿಮ್ಗೆ ಒಪ್ಕೆನಾ? ಹಾ ಸರ್, ನನಗೊಪ್ಕೆ. ನಿಮ್ಗೆ ಒಪ್ಕೆ ಇದೆ. ರಾಮಯ್ಯ ಅವರೇ, ನೀವೇನ್ ಹೇಳ್ತೀರಿ? ಇನ್ನೇನು ಹೇಳೋದಪ್ಪ, ನೀವು ಮನುಷ್ಯರಲ್ಲ, ದೇವರು. ಅಯ್ಯೋಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡಿ. ನಿಮ್ಗೆ ಈ ಸಂಬಂಧ ಒಪ್ಕೆ ಅಲ್ವಾ? ಒಪ್ಕೆ ಸಾಹೇಬ್ರೆ, ಒಪ್ಕೆ. ಸುಮನ ಅವರೇ, ನಿಮ್ಮ ಒಪ್ಪಿಗೆ ಇಲ್ಲದೆ ಏನೂ ಆಗಲ್ಲ. ನನಗೆ ನಿಮ್ಮ ಒಪ್ಪಿಗೆ ಮುಖ್ಯ. ನೀವೇನಂತೀರಿ? ಅಪ್ಪ ಒಪ್ಪಿದ್ಮೇಲೆ ನಂದೇನೂ ಇಲ್ಲ ಸಾಹೇಬ್ರೆ. ಕೊಡೋದು ತಗೊಳ್ಳೋದೇನೇ ಇದ್ರು ಅದನ್ನ ನಾನು ನೋಡ್ಕೋತೀನಿ. ಆಗಬಹುದು. ಹಂಗಾರ ಮಲಗ ಊದಿಸ್ಬಿಡದ, ನಾಳಿಕಿನ ಮದುವೆ. ಯಜಮಾನ್ರ, ಹುಡುಗಿ ನಮ್ ಕಡೆ ಅಂತ ನಿಶ್ಚಯ ಮಾಡ್ಕೊಂಬಿಡ್ರಿ. ಅಪರ ಎದ್ದಳ್ರಿ, ತಾಂಬೂಲ ಬದಲಾಯಿಸ್ಕೊಡ್ರಿ. ಅಲ್ಲಪ್ಪ ಚಿಟ್ಟೆ, ನಾವು ಅದೆಲ್ಲ ಏನು ನೀವೇನು ತಲೆ ಕಡ್ಸ್ಕೊಬೇಡ್ರಿ, ಎಲ್ಲ ರೆಡಿ ಮಾಡ್ಕೊಂಡ ಬಂದಿವಿ. ಯವ್ವ, ಕೆಲಡ್ಕಿ ತಗೊಂಬಾ. ಎದ್ದಳ್ರಿ ಎದ್ದಳ್ರಿ ಎದ್ದಳ್ರಿ. ಇದನ್ನ ನೀ ನೋಡ್ತಾ ಇದೀಯ ಅಂತ ನಂಗೆ ಗೊತ್ತು. ಐ ಮಿಸ್ ಯು ರಾಜೇಶ, ಐ ಮಿಸ್ ಯು. ಲಘು ಲಘು ಕೆಲಸ ಮುಗಿಸ್ರಪ್ಪ. ಅವಸರಕ್ಕೆ ಬಿದ್ದು ಮಾಡಕತ್ತೀರ, ಮದುವೆ ಐತಿದು. ಅಲ್ಲಿ ಗುಡಿ ಅಂತ ಕೆಲಸ ಮುಗ್ದತ್ತಂತ ನೀವು ಇಲ್ಲಿ ಮಾಡಕತ್ತೀರಲ್ಲ, ನಿಮ್ಮ ಅಪ್ರ ಮುಗಿಸ್ರ ಲಘುನ. ಸುಮನ ಅವರೇ, ಎಷ್ಟು ಅಂತ ಕೆಲಸ ಮಾಡ್ತೀರಾ? ಸಂಜೆ ಆಯ್ತು, ಮನೆಗೆ ಹೊರಡಲ್ವಾ? ಇನ್ನೊಂದಿಷ್ಟು ಹಾರ ಇದೆ ಸಾಹೇಬ್ರೆ, ಕಟ್ಬಿಟ್ಟು ಹೋಗ್ತೀನಿ. ಏನಾಯ್ತು? ತನ್ನ ಮದ್ವೆಗೆ ತಾನೇ ಹಾರ ಕಟ್ಕೊಳ್ಳೋ ಮದುಮಗಳು ನಾನೇ ಅನ್ಸುತ್ತಲ್ವಾ? ನಿಮ್ದೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಆ ಹುಡುಗ ನಿಮ್ಗಿಷ್ಟ ತಾನೆ? ಬಲವಂತ ಏನಿಲ್ಲ, ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡಿ. ಇಷ್ಟ ಇಲ್ಲ ಸಾಹೇಬ್. ನಾಳೆ ಮದ್ವೆ ಇಟ್ಕೊಂಡು ಯಾಕೆ ಹೀಗೆಲ್ಲ ಕೇಳ್ತಿದ್ದೀರಾ? ಆ ಕಾಶಿ ಮುಂದೆ ನಾವು ಗೆಲ್ಬೇಕು.
ಅದೇ ತಾನೇ ನಮ್ ಗುರಿ. ಗೆಲ್ಲೋ ಹುಮ್ಮಸ್ಸಿಗೆ ಬಿದ್ದು ಜೀವನ ಹಾಳು ಮಾಡ್ಕೋಬಾರ್ದು ಸುಮ್ಮನವ್ರೆ. ಮದುವೆ ಅನ್ನೋದು ನಮ್ಮ ಇಷ್ಟದ ಪ್ರಕಾರ ನಡಿಬೇಕು. ಮನ್ಸೊಪ್ಪಿ ತಾಳಿ ಕಟ್ಟಬೇಕು ಸುಮ್ಮನವ್ರೆ. ಯಾರ್ದೋ ಮೇಲಿನ ಹಠಕ್ಕೋ ಕೋಪಕ್ಕೋ ತಾಳಿ ಕಟ್ಟಿ ಜೀವನ ಪೂರ್ತಿ ಕಷ್ಟಪಡ್ಬೇಕಾಗತ್ತೆ. ನಿಮ್ಮನ್ನು ಒಪ್ಸಿದ್ದು ನಾನು ಮತ್ತು ಕಾಲನಿಯವರು. ಆದ್ರೆ ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ಹೋಗ್ತಿದೀವೋ ಅಂತ ನನ್ಗೆ ತುಂಬಾ ಚಿಂತೆ ಆಗ್ತದೆ. ನಿಮ್ಗಿಷ್ಟ ಇಲ್ಲ ಅಂದ್ರೆ ಹೇಳಿ, ಮದ್ವೆನ ಕ್ಯಾನ್ಸಲ್ ಮಾಡ್ಬೇಡ. ಹಾಗೇನೂ ಇಲ್ಲ ಸಾಹೇಬ್ರೆ, ನಾನ್ ಮದ್ವೆ ಆಗ್ತೀನಿ. ನನ್ನ ಪ್ರಶ್ನೆ ಅದಾಗಿರ್ಲಿಲ್ಲ. ಮದ್ವೆ ಗಂಡು ನಿಮ್ಗಿಷ್ಟನಾ? ಇಷ್ಟ ಇದೆ ಸಾಹೇಬ್ರೆ. ಇಷ್ಟ ಆಗಿರೋದಕ್ಕೆ ಅಲ್ವಾ ಒಪ್ಪಿಗೆ ಕೊಟ್ಟಿರೋದು. ನಿಮ್ ಬಾಯಿ ಒಂದ್ ಮಾತು ಹೇಳ್ತಿದೆ, ನಿಮ್ ಕಣ್ಣು ಇನ್ನೊಂದು ಮಾತು ಹೇಳ್ತಿದೆ. ತಾಂಬೂಲ ಬದಲಾಯಿಸ್ಕೊಂಡ್ಬಿಟ್ರೆ ಅದೃಷ್ಟ ಬದಲಾಗ್ಬಿಡ್ತದ. ಅವಳು ಕೊಳ್ಳಿಗೆ ತಾಳಿ ಅಂತ ಬಿದ್ರೆ ಅದು ನನ್ನ ಕೈಯಿಂದಲೇ ಕಣೋ. ಸುಮ್ಮಿ ನನ್ನ ಪಕ್ಕದಾಗ ನಲಗ್ಬೇಕಾಗಿರೋ ಸಂಪಿಗೆ ಆದ್ರೂ ಸುವಾಸನೆನ ಹೀರಿ ಮೇಲಕ್ಕಾಕಿ ಹೊಸ್ಕಾಕ ಗಂಟ ನನಗ್ ಸಮಾಧಾನ ಇಲ್ಲ. ಅವಳಿಗೆ ಕಾರ್ಪೊರೇಟರ್ ಸಪೋರ್ಟ್ ಇದೆ, ಅದಕ್ಕೆ ಅವಳು ಅಷ್ಟು ಆರಾಮಾಗಿರೋದು. ಯಾರ್ ಸಪೋರ್ಟ್ ಇದ್ರೆ ಏನ್ಲ? ಸರ್ವನಾಶ ಮಾಡ್ಬೇಕು ಅಂತಿದ್ರೆ ಮಾಡ್ತಾ ಇರೋದೆಯಾ? ಕಾಶಿ ನೋಡು, ಸುಮ್ಮನೆ ಹೋಗ್ತಿದ್ದಾಳೆ. ಎಷ್ಟಲ್ಲಿ ಹೇಳಿದ್ದೀನಿ, ಅವಳು ನನಗ್ ಮಾತ್ರ ಸುಮ್ಮಿ, ನಿನಗೆ ಅತ್ಯಮ್ಮ. ಅಂತೂ ಪೇಟೆ ಬಲೆಗ್ ಬಿತ್ತು ಬಂದ್ರೋ. ಏನಮ್ಮ ಮದುಮಗಳೇ, ಚೆನ್ನಾಗಿದ್ದೀರೋ? ಕಾಶಿ, ಮರ್ಯಾದಿಂದ ಹೇಳ್ತಿದ್ದೀನಿ, ನನಗೆ ಅಡ್ಡ ಹಾಕಿದ್ರೆ ಸರಿ ಇರಲ್ಲ. ಅಡ್ಡನೂ ಹಾಕ್ತೀನಿ, ಅಡ್ಡಕ್ಕೂ ಎತ್ತಾಕೊಂಡು ಹೋಗ್ತೀನಿ. ಇವತ್ತು ನಿನ್ನ ಪಡಿದೆ, ನಾನ್ ಸುಮ್ನಿರೋದಿಲ್ಲ ಕಣೆ. ಪಾರೆ ಆ ಕಡೆ ಹಿಡಿಯೋ. ರಾಜೇಶನ್ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಕೌನ್ಸಿಲರ್ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ. The subscriber cannot be reached at the moment. Please try again later. ಸುಮ್ನಕ್ಕ, ಚಿಕ್ಕಣ್ಣ, ಅರ್ಜೆಂಟ್ ಆಗಿ ಕೌನ್ಸಿಲರ್ ಸಾಹೇಬ್ರಿಗೆ ಫೋನ್ ಕೊಡು. ಏನಾತ್ವಾ? ಅಯ್ಯೋ, ಅದನ್ನೆಲ್ಲ ಇವಾಗ ಹೇಳೋಕ್ ಟೈಮ್ ಇಲ್ಲ ಅಣ್ಣ. ನಮ್ ಕಾಲೋನಿ ಪಕ್ಕ ಫ್ಯಾಕ್ಟ್ರಿ ಗೋಡೌನ್ ಇದೆಯಲ್ಲ, ಅದ್ರಿಂದ ನಾನು ಬಚ್ಚಿಟ್ಕೊಂಡಿದ್ದೀನಿ. ಸಾಹೇಬ್ರನ್ನ ಬೇಗ ಬರೋದಕ್ಕೆ ಹೇಳು. ಸರಿ, ಈಗಲೇ ಬರ್ತೀವಿ.
ನಿನ್ನ ಬೆಂಕಿ ಅಂತ ಅನ್ಕೊಂಡಿದ್ನಲ್ಲೇ, ನೀನ್ ನೋಡಿದ್ರೆ ಬೆಣ್ಣೆ ತರ ಕರ್ಗೋಗ್ತಿದ್ಯಲ್ಲೇ ನನ್ ಬಂಗಾರಿ. ಅವತ್ತು ನಾಟಕ ಮಾಡ್ದೆ, ಇವತ್ತು ಆತನ್ನೇ ನಿಜ ಮಾಡ್ತೀನಿ. ಅದಾದ್ಮೇಕು ಅದ್ಯಾವ ನಿನ್ ಕಟ್ಕತಾನೆ ಅಂತ ನಾನು ನೋಡ್ತೀನಿ ಕಣೆ. ನೀನ್ ಯಾವತ್ತಿದ್ರು ನನ್ನವಳೆ. ಸೊಮ್ಮೆ ನೀ ನನ್ನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಇಳ್ಕೊಂಡ್ರೆ ಅವಳನ್ನ. ನನ್ನವಳು ನನ್ನವಳು ಮುಟ್ಟಿದರೆ ನಲಗುವಳು, ಮುಟ್ಟದೆ ಮುದ್ದಾಡಲೇ ಸುಮೆ. ನೀವೆಲ್ಲ ಸೈಡ್ಗೆ ಹೋಗ್ರೋ. ಎಲ್ರು ಮದ್ವೆ ಆದ್ಮೇಲೆ ಸೋಬ್ನ ಮಾಡ್ಕತಾರೆ, ಆದ್ರೆ ನಾನು ಸೋಬ್ನ ಮಾಡ್ಕೊಂಡ್ ಮದ್ವೆ ಆಯ್ತೀನಿ. ಇವಳು ಅನ್ಭವ್ಸಕ್ಕಿರೋಳಲ್ಲ, ಆಡಕ್ಕಿರೋದು, ಅಳ್ಸಕ್ಕಿರೋದು. ಮೊದ್ಲಿಗೆ ತಾಳಿ ಕಟ್ಬಿಡ್ತೀನಿ, ಆಮೇಲೆ ಆ ತೆಂಗಿ ಇನ್ನೊಬ್ಬ ಬಂದು ಇವಳು ಮದ್ವೆ ಆಯ್ತಾನೋ ನಾನು ನೋಡ್ತೀನಿ. ಕಾರ್ಪೊರೇಟರ್ ತೀರ್ಥ ನನಗೆ ಸವಾಲಾಗ್ತೀಯಲ್ಲ. ತೀರ್ಥ ಇವಳನ್ನ ಹುಡಿಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟ. ಇವತ್ ನಿನಗ್ ಸಮಾಧಿ ಕಟ್ತೀನಿ ಕಣೋ. ಹೇ, ಎಲ್ರ ಇದ್ದೀರಾ? ಬಂದ್ರ ಅಪರ 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 ಅಪರ. ಅಯ್ಯೋ, ನನ್ ಮಗಳಿಗೆ ಏನ್ ಪೆಟ್ಟಾಯ್ತಪ್ಪ? ಯಾಕೆ ಏನಾಯ್ತು ಸಾಹೇಬ್ರೆ? ಬರವ ಕೂತ್ಕೋ. ಏನಾಯ್ತು ಸಾಹೇಬ್ರೆ? ನಾವೇನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ವು ಅದಿವತ್ತು ಆಗೋಗ್ತಾ ಇತ್ತು ರಾಮಯ್ಯ ಅವರೇ. ಅಂದ್ರೆ ಅಪರ ಅವ ಅದನ್ನಲ್ಲ ಕಾಶಿ ಶೆಗಣೇನ ಹುಳ ಸುಮನಕ್ಕನ ಮೇಲೆ ಮುಗಿ ಬಿದ್ದಿದ್ದ. ದೇವ್ರದೇ ಕರೆಕ್ಟ್ ಟೈಮಿಗೆ ಸುಮನಕ್ಕ ನನಗೆ ಕಾಲ್ ಮಾಡಿದ್ಲು. ನಮ್ಮ ಸಾಹೇಬ್ರು ಹೊಡೆ ಹೊಡ್ತಕ್ಕ ಎಲಬು ಮುರಿದವ ಆ ಮಗಂದು. ಇನ್ನೇನು ಪೊಲೀಸರಿಗೆ ಹಿಡಿದು ಕೊಡ್ಬೇಕು, ತಪ್ಸ್ಕೊಂಡು ಹೋದ ಶೆಗಣ್ಯಾನ ಹುಳ. ಜೈಲ್ ಕಂಬಿ ಅಣಿಸ್ತಿದ್ದ ಮಗ ಇವತ್ತು ಬಿಟ್ಟಿದ್ರ. ಚಿಟ್ಟೆ, ಅಯ್ಯೋ ಭಗವಂತ, ನಾವ್ ಯಾರಿಗೇನು ಅನ್ಯಾಯ ಮಾಡಿದೀವಪ್ಪ? ಯಾಕೆ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ಇದ್ದ ಮಗನ್ನೂ ಕಿತ್ಕೊಂಡೆ, ಈಗ ಆ ಪಾಪಿ ನನ್ನ ಮಗಳ ಮೇಲೆ ಕಂಡು ಆಗ್ತಾವನೆ.
ನಾವು ಎಲ್ಲೋಗಿ ಸಾಯೋಣ, ಯಾರ ಹತ್ರ ಹೇಳ್ಕೊಳ್ಳೋಣ? ಅಯ್ಯೋ ರಾಮಯ್ಯ ಅವರೇ, ಬೇಜಾರು ಮಾಡ್ಕೋಬೇಡಿ. ನಾಳೆ ಮದುವೆ ಒಂದಾಗ್ಲಿ, ಸುಮನ ಅವರು ಸೇಫ್ ಆಗಿ ಗಂಡನ ಮನೆ ಸೇರ್ತಾರೆ. ಆ ಕಾಶಿನ ಕಂಬಿ ಹಿಂದೆ ನಾನ್ ಕಳಿಸ್ತೀನಿ. ಅಲ್ಲ ಕಣ್ ಸ್ವಾಮಿ, ಈ ಸ್ಥಿತಿಲಿ ನನ್ನ ಮಗ ಮದುವೆ ಆಗಕ್ಕಾಯ್ತದ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸುಮನ ಅವರೇ, ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ ಮದುವೆ ಮಾತ್ರ ಮುಂದಕ್ಕೆ ಹಾಕೋಣವಾ? ಬೇಡ ಕೌನ್ಸಿಲರ್ ಸಾಹೇಬ್ರೆ, ಇಲ್ಲಿವರೆಗೂ ಎಲ್ರು ಒಪ್ಪಿದ್ದಾರೆ ಅಂತಾನೆ ನಾನು ಮದ್ವೆ ಆಗಕ್ ನಿರ್ಧಾರ ಮಾಡಿದ್ದೆ. ಆದ್ರೀಗ ಆ ಪಾಪಿಗೆ ಬುದ್ಧಿ ಕಲಿಸ್ಲೇಬೇಕು ಅನ್ನೋ ಹಠ ಬಂದಿದೆ. ನಿಶ್ಚಯದ ಪ್ರಕಾರ ನಾಳೆ 100 ಜೋಡಿ ಮದುವೆ ನಡೀಲೇಬೇಕು. ಆ 100ನೇ ಜೋಡಿ ನಾನೇ ಆಗಿರ್ಬೇಕು. ಹೆಣ್ಮಕ್ಳು ಬಾಳಲ್ಲಿ ಆಟ ಆಡಿರೋ ಕಾಶಿ ಸೊಕ್ಕು ಇಳಿಲೇಬೇಕು. ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಅದ್ ಬೇರೆ ಮಾತು. ಹಾಗಂತ ಹೇಳಿ ನಿಮ್ಮನ್ನ ಈ ಪರಿಸ್ಥಿತಿಲಿ ನಾನು ಹುಷಾರಾಗಿ ಇದೀನಿ ಸಾಹೇಬ್ರೆ, ನನಗೇನು ಸಮಸ್ಯೆ ಇಲ್ಲ. ನಾಳೆ ನನ್ನ ಮದ್ವೆಗೆ ಸಿದ್ಧವಾಗಿದ್ದೀನಿ. ಸುಮ್ನೆ ನಂಬಿಕೆ ಇಡುವ ಪಯ್ಯ, ಆ ಕಾಶಿ ಅಹಂಕಾರನ ನಾವು ಮುರಿಲೇಬೇಕು. ಅರೇಂಜ್ಮೆಂಟ್ ಅಲ್ಲಿ ಯಾವ ವ್ಯತ್ಯಾಸನೂ ಆಗ್ಬಾರ್ದು. ಫಂಕ್ಷನ್ ಲೈವ್ ಹೋಗುತ್ತೆ. ಪ್ರೆಸ್ಟೀಜ್ ಪ್ರಶ್ನೆ ಅದು. ಸಾಹೇಬ್ರ 5 ಪೈಸದಷ್ಟು ವ್ಯತ್ಯಾಸ ಆಗೋದಿಲ್ರಿ. ನಾ ಮುಂಜಾನೆ 4 ಗಂಟೆಗೆ ಎದ್ದು ಎಲ್ಲ ಬರೋಬ್ಬರಿ ಬಂದೋಬಸ್ತ್ ಮಾಡಿ ಬಂದಿನಿ. ಲೈವ್ ಕವರೇಜ್ ಮಾಡೋರಂತರೂ ತುದಿಗಲ್ನಾಗ ನಿಂತಾರ. ನನಗ್ ಬೇಕಾಗಿರೋದು ಅದೇ. ಈ ಮದುವೆ ಕಾಲನಿಗೆ ಚಿಕ್ಕ ಸಹಾಯ, ಆದ್ರೆ ನನ್ ಪಾಲ್ಗೆ MLA ಆಗೋದಕ್ಕೆ ದೊಡ್ಡ ಏಣಿ. ಬರ್ತೀನಪ್ಪ, ಬಾಯಮ್ಮ. ಏಯ್, ಎಲ್ಲಿಗೆ ಹೊರಟಿಯೋ? ಏನಮ್ಮ ಹೀಗೆ ಕೇಳ್ತಿದ್ಯಾ? ಊರಲ್ಲೆಲ್ಲ ಸುದ್ದಿ ಆಗಿದೆ. ಸಂಜೆ ಅಷ್ಟೊತ್ತರಲ್ಲಿ ರಾಜ್ಯದಲ್ಲೂ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಿಲ್ವಾ? ಕಾಲಲ್ಲಿ ಇವತ್ತು 100 ಜೋಡಿಗೆ ಮದುವೆ ಮಾಡಿಸ್ತಾ ಇದೀನಿ. ಅದ್ರ ಲೈವ್ ಟೆಲಿಕಾಸ್ಟ್ ಇದೆ. ತೀರ್ಥ, ಲೈವ್ ಟೆಲಿಕಾಸ್ಟ್ ಇದ್ರೆ ನಿನ್ನ ಸಾಮೂಹಿಕ ವಿವಾಹ ಮಾಡೋದನ್ನ ಕರ್ನಾಟಕದಾದ್ಯಂತ ಜನ ಕೂತ್ಕೊಂಡು ಟಿವಿಲಿ ನೋಡ್ತಾರೆ. ಮೊದಲು ನಿನ್ ಜೀವನ ಟಿವಿ ನೋಡ್ಕೊಳ್ಳೋ, ಗೊತ್ತಾಯ್ತಾ? ಹೇ ಚಿಟ್ಟೆ, ಹೆಂಗೋ ಪ್ರೋಗ್ರಾಮ್ ಹಾಕಿದ್ರಿ ನೀವು ಇವತ್ತು ನಿಶ್ಚಿತಾರ್ಥ ಅಂತ ಅವ್ನು ಹೇಳಿಲ್ವಾ? ಹೇಳೇನ್ರಿ ಅಪ್ಪರ. ಮತ್ತೆ ಹೊರಟಿದ್ದಾರೆ. ಅಪ್ಪ, ಅದ್ ನಂಗೂ ನೆನಪಿದೆ. ಎಂಗೇಜ್ಮೆಂಟ್ ಇರೋದು ಸಂಜೆ ಅಲ್ವಾ? ಅಷ್ಟ್ರಲ್ಲಿ ನಾವು ಹಾಲಿಗೆ ಬಂದ್ಬಿಡ್ತೀನಿ. ಹೆಂಗೋ ಆಗತ್ತೆ? ಮದುವೆಗೆ ಮದುಮಗನ ಬಿಟ್ಟೋಗಕ್ಕಾಗತ್ತಾ? ಯಾರಾದ್ರೂ ನಗಲ್ವಾ? ಏಯ್, ನನ್ನ ಮದುವೆಲಿ ನಾನು ಹಿಂಗೆಲ್ಲ ಓಡಾಡ್ಕೊಂಡಿದ್ದೆ ಗೊತ್ತೇನೋ? ಖುಷಿಯಾಗಿ ಸ್ನೇಹಿತರಿಗೆಲ್ಲ ಹೇಳ್ಕೊಂಡು ಮನೆಯವ್ರಿಗಿಂತ ಮುಂಚೆ ನಾನೇ ರೆಡಿ ಇದ್ದೆ, ಗೊತ್ತಾ? ಅಲ್ಲ ರೀ, ನಿಮ್ಗೆ ಅದೆಲ್ಲ ನಿಜವಾಗ್ಲೂ ಜ್ಞಾಪಕ ಇದೆಯಾ? ಪದ್ದು, ಅದನ್ನೆಲ್ಲ ಮರೆಯಕ್ಕೆ ಸಾಧ್ಯನೇನೆ? ಮೊದಲು ನಾನು ನಿನ್ನ ನೋಡಕ್ ಬಂದಿದ್ದು, ನೀನು ನನ್ನ ನೋಡಿದ್ದು, ಕಣ್ಣು ಎಕ್ಸ್ಚೇಂಜ್ ಆಗಿದ್ದು, ನಂತರ ನಮ್ಮ ಮದುವೆ ಆಗಿದ್ದು, ಮಕ್ಕಳಾಗಿದ್ದು, ಕಷ್ಟ ಸುಖ, ಇದನ್ನೆಲ್ಲ ಮರೆಯಕ್ಕಾಗುತ್ತೇನೆ? ಯೋಚನೆ ಮಾಡು. ಅಪ್ಪ, ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಬಾಯ್ ಅಮ್ಮ. ತೀರ್ಥ, ನೆನ್ನೆ ನಿತ್ಯ ನಿನಗೋಸ್ಕರ ಎಷ್ಟು ವೇಟ್ ಮಾಡಿದ್ಲು ಗೊತ್ತಾ? ನಿನ್ಗೆ ಬೇರೆಯವ್ರ ದುಃಖ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂತ ಮನ್ಸು ಬರುತ್ತೆ. ಆದ್ರೆ ಮನೆಯವ್ರನ್ನ ಮಾತ್ರ ನೆಗ್ಲೆಕ್ಟ್ ಮಾಡ್ತೀಯ. ದಿಸ್ ಇಸ್ ನಾಟ್ ಫೇರ್. ಮೊದ್ಲು ಮನೆಯವ್ರ ಮನ್ಸನ್ನ ಗೆಲ್ಲು, ಆಮೇಲೆ ಊರವ್ರ ಮನ್ಸನ್ನ ಗೆಲ್ಬಹುದು. ಅದಕ್ಕೆ ನಮ್ಮವ್ರು ಯಾವತ್ತೂ ನನ್ ಬೆನ್ಗಿರ್ತಾರೆ. ನಮ್ಮವ್ರು ಅಲ್ದವ್ರನ್ನ ನಾನು ಗೆಲ್ಲೋದಕ್ಕೆ ಹೋರಾಡ್ತೀನಿ. ನಿತಿನ್ ಜೊತೆ ನಾನ್ ಮಾತಾಡ್ತೀನಿ, ಪಾಯಿಂಟ್ ಅರ್ಥ ಮಾಡಿಸ್ತೀನಿ. ಐ ಹೋಪ್ ಅವಳಿಗೆ ಅರ್ಥ ಆಗತ್ತೆ. ಇವತ್ ಯಾರು ಹೇಳಿದ್ರು ನಾನು ಇಲ್ಲಲ್ಲ. ಒತ್ತಾಯ ಮಾಡಿ ಇಲ್ಲ ಅಂತ ಹೇಳಿಸ್ಕೋಬೇಡಿ. ದಿಸ್ ಇಸ್ ನಾಟ್ ರೈಟ್ ತೀರ್ಥ. ಇದು ನಿನ್ ಲೈಫಲ್ಲಿ ನಡೀತಿರೋ ಒಂದು ಇಂಪಾರ್ಟೆಂಟ್ ಒಕೇಶನ್. ಸಾಮೂಹಿಕ ಮದ್ವೆ ವರ್ಷ ನಡೆಯುತ್ತೆ. ಎಲೆಕ್ಷನ್ 5 ವರ್ಷಕ್ಕೊಂದ್ಸಲ ಬಂದೇ ಬರುತ್ತೆ. ಎಂಗೇಜ್ಮೆಂಟ್ ಪದೇ ಮಾಡ್ಕೊಳ್ಳೋದಕ್ಕಾಗತ್ತಾ? ನಾನೇನ್ ಮಾಡ್ಲಿ ಅದಕ್ಕೆ? ನಾನು MLA ಆಗೋವರೆಗೂ ಮದುವೆ ವಿಚಾರ ಪ್ರಸ್ತಾಪ ಮಾಡಬೇಡಿ ಅಂತ ಹೇಳಿದೆ ತಾನೆ. ಈಗ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ಯಾರು? ಇವರು.
ತಪ್ಪೇನಿದ್ರು ಅವ್ರದೇ. ಇಲ್ಲ, ಇಲ್ಲಿ ಯಾರ್ದು ತಪ್ಪಿಲ್ಲ. ಎಲ್ರು ಅವ್ರವ್ರ ಜಾಗದಲ್ಲಿ ಸರಿಯಾಗೇ ಇದ್ದಾರೆ. ತಗೊಳ್ಳಿ. ಪ್ಲೀಸ್ ತಗೊಳ್ಳಿ. ನಿನ್ನೆನೆ ಇದನ್ನ ಕೊಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ನಿಮ್ಗೆ ಅಂತ ಇದನ್ನ ನಾನು ಪರ್ಸನಲ್ ಆಗಿ ಡಿಸೈನ್ ಮಾಡ್ಸಿರೋದು. ಖಂಡಿತ ಇದು ನಿಮಗೆ ಚೆನ್ನಾಗಿ ಕಾಣುತ್ತೆ, ಆ ಗ್ಯಾರಂಟಿ ನನಗಿದೆ. ಡ್ರೆಸ್ನ ಜಡ್ಜ್ ಮಾಡೋದಕ್ಕೆ ನಂಗೆ ಬರಲ್ಲ, ಬಟ್ ನಿಮ್ ತಾಳ್ಮೆ ನಂಗೆ ತುಂಬಾ ಇಷ್ಟ ಆಯ್ತು. ಡ್ರೆಸ್ಸು ತುಂಬಾ ಗ್ರ್ಯಾಂಡ್ ಆಗಿದೆ, ಥ್ಯಾಂಕ್ ಯು. ನಾನು ಇದನ್ನೇ ಹಾಕೊಂಡು ನೇರವಾಗಿ ಎಂಗೇಜ್ಮೆಂಟ್ ಹಾಲ್ಗೆ ಬರ್ತೀನಿ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ, ನಾನಾಗ್ಲಿ ನನ್ನ ಪರ್ಸನಲ್ ವಿಷಯಗಳಾಗ್ಲಿ ನಿಮ್ ಗುರಿಗೆ ಯಾವತ್ತೂ ಅಡ್ಡಿಯಾಗಲ್ಲ. ನಿಶ್ಚಿತಾರ್ಥ ಟೈಮಿಂಗ್ ತಪ್ಪು, ಆದ್ರೆ ಹುಡುಗಿ ಪರ್ಫೆಕ್ಟ್. ಓ ಕಾಶಿ, ಯಾಕೋ ನಗ್ತಿದ್ಯಾ? ಖುಷಿಗೆ ನಗ್ತಿದ್ಯಾ ಅಥವಾ ಈ ನೋವನ್ ಮರ್ಯಾದಕ್ಕೋಸ್ಕರ ನಗ್ತಿದ್ಯಾ? ಖುಷಿಗೆ ಕಣ್ಲಾ. ಖುಷಿಗ ಅಲ್ಲ ಕಣೋ, ನಿಮ್ ಹುಡುಗಿ ಮದ್ವೆ ಆಗ್ತಿದ್ಯಾ ಅಲ್ಲಿ, ನೀನ್ ನೋಡ್ರೆ ಖುಷಿಗೆ ನಗ್ತಿದೀನಿ ಅಂತ ಹೇಳ್ತಿದ್ಯಾ? ಯಾರ್ಲಾ ಹೇಳಿದ್ ಅವ್ರ ಮದ್ವೆ ಆಯ್ತದೆ ಅಂತ? ಮದ್ವೆ ನಡೆಯಲ್ವಾ? ನಡಿಯಲ್ಲ. ಅವಳು ಮದ್ವೆನ ನಿಲ್ಸೋದಿಕ್ ಏನೇನ್ ಮಾಡ್ಬೇಕೋ ಅದನ್ನಾಗ್ಲೇ ಮಾಡಾಯ್ತು. ನೀವೆಲ್ಲ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಬಾರ್ಸಿ